ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ SLC ವಾರ್ಷಿಕ ಪರೀಕ್ಷೆ 2ರಲ್ಲಿ ವಿದ್ಯಾರ್ಥಿಗಳನ್ನ ಅನುತ್ತೀರ್ಣ ಆಗಿದಾರಲ್ಲ ಅಥವಾ ಫೇಲ್ ಆಗಿದಾರಲ್ಲ ವಿದ್ಯಾರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳಿಗೆ NC ಅಂತ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ಕೂಡ ಬರೆಯೋಣ ಅಂತ ಇರ್ತಾರೆ. ಈ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆ 1-2ಕ್ಕೆ ಹಾಜರಾತಿಯ ಕೊರತೆ ಇರುವಂಥ ಕಾರಣಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಹಾಜರಾಗಿಲ್ವಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3 ಬರೆಯುವಂತ ಅಂತ ಇರುವಂಥವ್ರು ಅಥವಾ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬಂದಿದೆ ನಮ್ಮದು ಚೆನ್ನಾಗಿ ಪಾಸ್ ಅಂತೂ ಆಗಿದ್ವಿ ಇನ್ನೂ ಹೆಚ್ಚಿಗೆ ರಿಸಲ್ಟ್ ಬೇಕು ಮತ್ತೆ ನಾವು ವಾರ್ಷಿಕ ಪರೀಕ್ಷೆ 3 ಬರೀತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳು ಇದಾರಲ್ಲ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಬರ್ತಿರ್ತಕ್ಕಂಥ ಒಂದು ಪ್ರಶ್ನೆ ಏನಂದ್ರೆ ಡೌಟ್ ಏನಂದ್ರೆ ಮತ್ತೆ ಹಬ್ತಿರುವಂಥ ಕೆಲವೊಂದು ಮಾಹಿತಿಗಳೇನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಜೂನ್ 23ರಿಂದ ಎಕ್ಸಾಮ್ ಶುರುವಾಗುತ್ತಾ ವಿದ್ಯಾರ್ಥಿಗಳಿಗೆ ಜುಲೈ 5ರಿಂದ ಶುರುವಾಗುತ್ತಾ. ಸೊ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನಿರುತ್ತೆ ಅಧಿಕೃತವಾಗಿ ಪರೀಕ್ಷೆ ಶುರುವಾಗ ದಿನಾಂಕ ಯಾವ್ದಿರುತ್ತೆ ಕೆಲವೊಂದು ಫೇಕ್ ಮಾಹಿತಿಗಳು ಕೂಡ ವಿದ್ಯಾರ್ಥಿಗಳು ಹಬ್ತಿರೋದಾಗಿರುತ್ತೆ. ಸೊ ಆ ಫೇಕ್ ಮಾಹಿತಿ ಏನಾಗಿರುತ್ತೆ ಆಗಿದ್ರೆ ಸುಳ್ಳು ಸುದ್ದಿಗಳು ಯಾವ್ದು ಹಬ್ತಾ ಇದಾವೆ ಯಾವ ದಿನಾಂಕ ಆಗಿದ್ರೆ ನಿಜ ಆಗಿರುತ್ತೆ ಯಾವ ದಿನಾಂಕ ಸುಳ್ಳಾಗಿರುತ್ತೆ ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿಗಳನ್ನು ಪ್ರತಿಯೊಂದು ಮಾಹಿತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಇನ್ಸ್ಟಾಮ್ ಕೂಡ ವಿದ್ಯಾರ್ಥಿಗಳು ಅಧಿಕೃತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ಕೊಟ್ಟಿರೋದಾಗಿರುತ್ತೆ. ಅದನ್ನು ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ನೆನ್ನೆ ಕೂಡ ನಾವು ಟೈಮ್ ಟೇಬಲ್ ಅನ್ನು ಕೂಡ ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳ್ಬೋದಾಗಿರುತ್ತೆ. ಅದರ ಮುಖಾಂತರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಾಕಷ್ಟು ಡೌಟ್ಸ್ ಏನಿತ್ತಲ್ಲ ವಿದ್ಯಾರ್ಥಿಗಳು ಕ್ಲಿಯರ್ ಆಗಿರುತ್ತೆ ಅದನ್ನು ನೋಡೋದ್ರ ಮುಖಾಂತರನೇ ಅಧಿಕೃತ ಪ್ರಕಟಣೆ ಮಾಹಿತಿಗಳನ್ನ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಅನ್ನ ಸ್ಟೋರಿಗಳನ್ನ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ನಿಮ್ದು ಪ್ರಶ್ನೆ ಡೌಟ್ ಇದ್ರೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೋಬೋದಾಗಿರ್ತಾರೆ. ಡೌಟ್ಸ್ ಬಂದ್ರು ಕೂಡ ಡೌಟ್ಸ್ ಬರೋದಕ್ಕೆ ಮುಂಚೆನೆ ನಾವೆಲ್ಲ ಮಾಹಿತಿನ ಕೊಟ್ಟಿರ್ತೀವಿ ಅಂತ ಹೇಳ್ತಾ ಇದೀಗ ಯೂಟ್ಯೂಬ್ ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇದೆ ಅದರ ಮುಖಾಂತರ ಕೂಡ ಹೆಚ್ಚಿಗೆ ಮಾಹಿತಿ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಹೆಚ್ಚುವರಿ ಮಾಹಿತಿನ ಇನ್ಸ್ಟಾಲ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನ ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ವಾರ್ಷಿಕ ಪರೀಕ್ಷೆ 3ಕ್ಕೆ ನೋಂದಣಿ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ಯಾವಾಗಿರುತ್ತಾಗಿದ್ರೆ ಜೂನ್ ತಿಂಗಳ 23ನೇ ತಾರೀಕಿನಿಂದ 30ನೇ ತಾರೀಕು ಅಂತ ಕೆಲವರು ಮಾಹಿತಿಗಳನ್ನ ಕೊಡ್ತಾರೆ ಯೂಟ್ಯೂಬ್ ಅಲ್ಲೂ ಅಂತ ವಿದ್ಯಾರ್ಥಿಗಳು ನಮಗೆ ಕೇಳ್ತಾ ಇದ್ರು. ಸೊ ವಿದ್ಯಾರ್ಥಿಗಳು ಅದು ನಿಜ ಇರುತ್ತೆ ಅಥವಾ ಜುಲೈ 5ನೇ ತಾರೀಕಿನಿಂದ ಜುಲೈ 12ನೇ ತಾರೀಕು ತನಕ ಅಂತ ನೀವು ಮಾಹಿತಿನ ಕೊಟ್ಟರೆ ಅದು ನಿಜಾನ ಏನು ಎತ್ತ ಅಧಿಕೃತವಾಗಿ ಇಲಾಖೆ ಕೊಟ್ಟರೋ ಮಾಹಿತಿನೋ ಅಂತ ನೀವು ಕೇಳ್ತಿರಲ್ಲ. ಸೊ ಆ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸುವಂತಿದ್ರೆ ಸೊ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಡೆಯ ಮಂಡಳಿ ಕಡೆಯಿಂದ ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಸೊ ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಜೂನ್ ತಿಂಗಳ 5ನೇ ತಾರೀಕು 2025ರಿಂದ ಜುಲೈ ತಿಂಗಳ 5ನೇ ತಾರೀಕು 2025ರಿಂದ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 12ನೇ ತಾರೀಕು 2025ರವರೆಗೆ ಪರೀಕ್ಷೆಗಳಾಗುತ್ತೆ ಅಂತ ಅಧಿಕೃತವಾಗಿ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ಟಿದೆ ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ಜೂನ್ 23ನೇ ತಾರೀಕಿನಿಂದ ಜೂನ್ ತಿಂಗಳ 30ನೇ ತಾರೀಕು ತನಕ ಅಂತ ನಿಮಗೆ ಕೆಲವೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಎಲ್ಲೊಂದು ಕಡೆ ಮಾಹಿತಿಗಳು ಬರ್ತಿದೆ ಅಂತ ವಿದ್ಯಾರ್ಥಿಗಳು ಕೂಡ ಹೇಳ್ತೀರಿ. ಇಲ್ಲ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 23ನೇ ತಾರೀಕಿನಿಂದ ಜೂನ್ ತಿಂಗಳ 30ನೇ ತಾರೀಕು ತನಕ ಅಂತ ಏನು ಮಾಹಿತಿ ಇದೆಯಲ್ಲ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಹಿಂದೆ ಮಾಹಿತಿನ ಕೊಟ್ಟರು ಅದು ಹಳೆ ಮಾಹಿತಿ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ SLC 1 ರಿಸಲ್ಟ್ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಒಂದು ತಿಂಗಳು ಹಿಂದೆನೇ ಇಲಾಖೆಯವರು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ ಅದು. ಸೊ ಪ್ರೆಸೆಂಟ್ ನ್ಯೂಸ್ ಅಲ್ಲ ಅದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 23ನೇ ತಾರೀಕಿನಿಂದ 30ನೇ ತಾರೀಕು ಅಂತ ಏನಿದೆಯಲ್ಲ ಸೊ ಆ ಒಂದು ದಿನಾಂಕದಂದು ಪರೀಕ್ಷೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಜುಲೈ ತಿಂಗಳ 5ನೇ ತಾರೀಕು 2025ರಿಂದ ಜುಲೈ ತಿಂಗಳ 12ನೇ ತಾರೀಕು 2025ರ ತನಕ ಪ್ರಸ್ತುತವಾಗಿ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ವೇಳಾಪಟ್ಟಿ ಪ್ರಕಾರ ಪರೀಕ್ಷೆಗಳು ನಿಗದಿಯಾಗಿರುತ್ತೆ ವಿದ್ಯಾರ್ಥಿಗಳು. ಯಾವುದೇ ರೀತಿ ಹೆಚ್ಚಿನ ಮಾಹಿತಿಗೆ ತಲೆ ಕೆಡಿಸ್ಕೋಬೇಡಿ ವಿದ್ಯಾರ್ಥಿಗಳಿಗೆ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ನಿಖರವಾಗಿ ಸಿಗ್ತಾ ಇರುತ್ತೆ. ಅದಕ್ಕಿಂತ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಅರ್ಥಪೂರ್ಣವಾಗಿ ತಿಳ್ಕೋಬಹುದಾಗಿರುತ್ತೆ. ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ವೀಕ್ಷಣೆ ಮಾಡಬಹುದಾಗಿರುತ್ತೆ ಟೈಮ್ ಟೇಬಲ್ ಅಂತ ಹೇಳ್ತಾರೆ. ನಿಮ್ಮ ಸ್ನೇಹಿತರಿಗೆ ಮರಿದಿ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಡೌಟ್ ಈ ಸಂಬಂಧಪಟ್ಟಂತೆ ಇರುತ್ತೆ.